ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸ್ಟ್ರೋ ಜಮ್ಸ್ಟೋನ್ ಫಾರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶ್ರೀನಿವಾಸ್ ಟೆಂಕರ್, ಒಬ್ಬ ಚಾರ್ಟೆಡ್ ಇಂಜಿನಿಯರ್ ಮತ್ತು ಹವ್ಯಾಸಿ ಜ್ಯೋತಿಷಿಯೂ ಸಹ ಹೌದು. ಆಮೇಲೆ ಇವತ್ತು ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಲು ಮರೆಯಬೇಡಿ. ಧನ್ಯವಾದ. ಕರ್ಕಾಟಕ ರಾಶಿಯವರಿಗೆ ಹೋದ ವರ್ಷವೂ ಅಷ್ಟಕ್ಕಷ್ಟೇ ತುಂಬ ಸ್ಟ್ರೆಸ್ ಆಗ್ತಿತ್ತು, ಚಿಂತೆಗಳು ತುಂಬ ಕಾಡ್ತಿತ್ತು, ಆಯಿತಾ. ಆಮೇಲೆ ನಿಮಗೆ ಕಂಟಕ ಶನಿ ಇದ್ದಾನೆ, ಅಷ್ಟಮದಲ್ಲಿ ಕಂಟಕ ಶನಿ ಅಂದರೆ ನಿಮಗೆ 7.5 ವರ್ಷ ಏನು ಕಷ್ಟಪಟ್ಟಿದ್ರಿ ಅದರದ್ದು ಕಾನ್ಸಂಟ್ರೇಟೆಡ್ ಎಫರ್ಟ್ 2.5 ವರ್ಷದಲ್ಲಿ ಸ್ವಾಮಿ ಕೊಡ್ತಾನೆ. ಸೊ ಈ ವರ್ಷವೂ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೇನು ಬದಲಾವಣೆ ಏನೂ ಬರಲ್ಲ. ಸೊ ಸೇಮ್ ಹಂಗೆ ಇರುತ್ತೆ. ಸೊ ಅದಕ್ಕೆ ಮೊದಲೇ ಈ ವರ್ಷ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೆಂಗಿತ್ತು ಅದೇ ರೀತಿ ಈ ವರ್ಷವೂ ಸಹ ಇರಲಿದೆ. ನೆಕ್ಸ್ಟ್ ಸಿಂಹ ರಾಶಿಯವರಿಗೆ. ಸೊ ಸಿಂಹ ರಾಶಿಯವರಿಗೆ ಈ ಮೇ 1ನೇ ತಾರೀಕು ಏಪ್ರಿಲ್ ತನಕ ಅಷ್ಟಾಗೇನು ನಡೀತಿತ್ತು, ಜೀವನ ನಡೀತಿದೆ, ಸಂಪಾದನೆಯಲ್ಲೆಲ್ಲ ಕಟ್ಟಾಗ್ತಿದೆ. ಸೊ ಯಾವುದೇ ಸಂಪಾದನೆ ಸರಿ ಇಲ್ಲ. ಸೊ ಒಂದು ಕೆಲಸ ಬದಲು 2-3 ಕೆಲಸ ಮಾಡಿ ಜೀವನ ನಡೆಸೋ ಅಂಥದ್ದಿದೆ. ಇವೆಲ್ಲ ಸಮಸ್ಯೆಗಳಿತ್ತು. ಆದರೆ ಈ ಮೇ 1ನೇ ತಾರೀಕು ನಂತರ ಹೆಂಗಂದರೆ ನಿಮಗೊಂಥರ ಬೂಸ್ಟಪ್ ಥರ ಬರುತ್ತೆ, ಏನೊಂಥರ ಹುಮ್ಮಸ್ಸು, ಕೆಲಸ ಕಾರ್ಯಗಳಲ್ಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ, ಮಾಡಬಲ್ಲೆ ಅನ್ನೋ ಹುಮ್ಮಸ್ಸು ಬರ್ತಾ ಇರುತ್ತೆ. ಬಟ್ ಆದಷ್ಟು ಸ್ವಲ್ಪ ಈ ವರ್ಷ ಹೆಂಗಂದರೆ ನಿಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ. ನೀವು ಚಾಲೆಂಜಾಗಿ ತೊಗೊಂಡು ಮಾಡಿದ್ರೆ ಎಲ್ಲ ಕೆಲಸಗಳು ಜಯಶಾಲಿ ಆಗ್ತೀರಿ, ಇಲ್ಲ ಅಂದರೆ ಸೋಂಬೇರಿ ಥರ ಅಲ್ಲೇ ಇರ್ತೀರಿ. ನಿಧಾನಗತಿ ಪ್ರಕ್ರಿಯೆ ಇದೆ. ಯಾಕಂದರೆ 7ನೇ ಮನೆಯಲ್ಲಿ ಶನಿ ಭಗವಂತ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ. ಆದರೆ ಅದ್ರ ಜೊತೆ ಎಂಡ್ ರಿಸಲ್ಟು ಬೆಟರ್ ಆಗುತ್ತೆ ಈ ಮೇ 1ನೇ ತಾರೀಕು ನಂತರ. ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹೋದ ವರ್ಷವೂ ಕಷ್ಟ, ಈ ವರ್ಷವೂ ಕಷ್ಟ. ಸಿಕ್ಕಾಪಟ್ಟೆ ಜಿಗುಪ್ಸೆ ಆಗ್ತಿರುತ್ತೆ, ಯಾವುದ್ರಲ್ಲೂ ಮನಸ್ಸಿರಲ್ಲ, ಡಿಪ್ರೆಷನ್ ಜಾಸ್ತಿ ಹೋಗ್ತಿರುತ್ತೀರಿ. ಆಮೇಲೆ ಸುಮ್ಮನೆ ಕೋಪ ಎಲ್ಲರ ಮೇಲೆ ಕೋಪ ಪಡ್ತೀರಿ, ಆತ್ರತನದಿಂದ ಎಷ್ಟು ಲೊಕ್ಸಾನ್ ಮಾಡ್ಕೊಂಡಿರ್ತೀರಿ, ಮೋಸ ಹೋಗಿರ್ತೀರಿ. ಮೊದಲೇ ನಿಮ್ಮ ಸ್ವಭಾವ ಕನ್ಫ್ಯೂಷನ್ ಇರ್ತೀರಿ. ಕನ್ಯಾ ರಾಶಿಯವರು ಯಾವುದೋ ಕನ್ಫ್ಯೂಷನ್ ಮಾಡೋದಿರ್ತಾರೆ. ಅದು ಈಗ ಹೋದ ವರ್ಷ ಎಲ್ಲ ಈ ವರ್ಷವೂ ಸಹ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆದರೆ ಇದರಲ್ಲಿ ಏನಂದರೆ ಈ ಮೇ 1ನೇ ತಾರೀಕು ನಂತರ ಗುರು ಬದಲಾವಣೆ ಆದಮೇಲೆ ಒಂದು ಲೆಕ್ಕದಲ್ಲಿ ಬೆಟರ್ ಆಗ್ತೀರಿ. ಸ್ವಲ್ಪ ಮಟ್ಟಿಗೆ ಲಕ್ ಫ್ಯಾಕ್ಟರ್ ಅನ್ನೋದು ಬರುತ್ತೆ. ಸೊ ಮೋಸ ಹೋಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಕಂಪ್ಯಾರಿಟಿವ್ಲಿ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಉತ್ತಮವಾಗಿ ಇರುತ್ತೆ. ಕಂಪ್ಯಾರಿಟಿವ್ಲಿ ಜಾಸ್ತಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತೆ ಈ ವರ್ಷ. ನೆಕ್ಸ್ಟ್